ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಈಗಾಗಲೇ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಈಗ ಏನ್ ಕೆಪಿಸಿಸಿ ಹುದ್ದೆಯ ಪಶು ವೈದ್ಯಾಧಿಕಾರಿಯ ಹುದ್ದೆಯ ಭರ್ತಿಯಲ್ಲಿ ನಡೆದಂತಹ ಅಕ್ರಮ ಇದೆ, ಈ ಅಕ್ರಮ 80 ಲಕ್ಷ ರೂಪಾಯಿಗೆ ಡೀಲ್ ಆಗಿತ್ತು. ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಕರಪ್ಷನ್ ರಾಜ್ಯದೆಲ್ಲೆಡೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಿದೆ. ವಿರೋಧ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ವಿದ್ಯಾರ್ಥಿಗಳು ಮಾಡಿಕೊಂಡ್ರೆ ರಾಜ್ಯದಲ್ಲಿ ಕಿವಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡಿರೋದು, ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡಿರೋದು, ಕೆಲವು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ ಸ್ಟೂಡೆಂಟ್ಸ್ ಒಂದು ಪ್ರೊಟೆಸ್ಟ್ ಅಲ್ಲಿ. ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಲೇಬೇಕು. 80 ಲಕ್ಷ ರೂಪಾಯಿ ಡೀಲಿಗೆ ನಡೆದಿರುವಂತಹ ಕಾಂಗ್ರೆಸ್ ಸರ್ಕಾರದ ಕರಪ್ಟ್ ಇದು ಅಂತ ಹೇಳಿ ಈಗಾಗಲೇ ಆರೋಪವನ್ನು ಮಾಡಲಾಗ್ತಾ ಇದೆ. ಇದು ತನಿಖೆ ಕೂಡ ನಡಿಬೇಕು ಅಂತ ಈಗಾಗಲೇ ಬಿಜೆಪಿ ಕೂಡ ಚರ್ಚೆಗೆ ಒಂದು ಆಗ್ರಹ ಮಾಡಿದೆ. ಸೊ ಈಗ ಕಾಕ್ರೋಚ್ ಪಾರ್ಟಿ ಎಲ್ಲಿ ಹೋಗಿದೆ? ಕಾಕ್ರೋಚ್ ಪಾರ್ಟಿಯ ಈ ಏನು ಅಭಿಜಿತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕಾಕ್ರೋಚ್ ಇದಾನಲ್ಲ, ಸೊ ಈ ಕಾಕ್ರೋಚ್ ಪಾರ್ಟಿಯ ಪ್ರಮುಖ ವ್ಯಕ್ತಿಗಳು ಎಲ್ಲಿ ಹೋಗಿದ್ದಾರೆ? ಇವತ್ತು ರಾಜ್ಯದಲ್ಲಿ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆಯಲ್ಲ, ಏನು ಪಶು ವೈದ್ಯಾಧಿಕಾರಿಯ ಹುದ್ದೆಯ ಭರ್ತಿಗಳಲ್ಲಿ ನಡೆದಿದೆಯಲ್ಲ 80 ಲಕ್ಷ ರೂಪಾಯಿ ಡೀಲ್ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಅನ್ನುವಂತ ಏನು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಹೋರಾಟವನ್ನ ಮಾಡಲಿಕ್ಕೆ ಕಾಕ್ರೋಚ್ ಯಾಕೆ ಬರ್ತಾ ಇಲ್ಲ? ಯಾಕೆ ಕಾಕ್ರೋಚ್ ಬೆಂಬಲ ಕೊಡ್ತಾ ಇಲ್ಲ? ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ನ ಸಗಣೆ ತಿನ್ಕೊಂಡು ಬಿದ್ದಿರುವಂತಹ ಒಂದು ಪಾರ್ಟಿ ಇದು, CGP ಪಾರ್ಟಿ. ಈಗ ಹೆಂಗೆ ಅದು ಬರುತ್ತೆ ರಾಜ್ಯದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ? ಕಾಂಗ್ರೆಸ್ ಹಾಕಿರುವಂತಹ ಬಿರಿಯಾನಿ ತಿನ್ಕೊಂಡು ಕೇಂದ್ರದಲ್ಲಿ ಪ್ರೊಟೆಸ್ಟ್ ಮಾಡಿರುವಂಥದ್ದು ಈ CGP. ಹಿಂದೂ ವಿರೋಧವಾಗಿ ನಿಂತ್ಕೊಂಡಿರುವಂತಹ CGP, ದೇಶದ ವಿರೋಧವಾಗಿ ನಿಂತ್ಕೊಂಡಿರುವಂತಹ CGP ಕಾಕ್ರೋಚ್ ಪಾರ್ಟಿ ಈಗ ಡಿ.ಕೆ. ಶಿವಕುಮಾರ್ ರಾಜೀನಾಮೆಯನ್ನ ಕೇಳಲಿಕ್ಕೆ ಹೇಗೆ ಬರುತ್ತೆ? ಕೇಳಿದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಇವರಿಂದ ಮತ್ತೆ ಮೂಳೆಗಳು ಹೋಗೋದಿಲ್ಲ, ಬಿರಿಯಾನಿ ಹೋಗೋದಿಲ್ಲ. ಈ ವ್ಯವಸ್ಥೆಯಿಂದ ಕಾಕ್ರೋಚ್ ಪಾರ್ಟಿ ಇವತ್ತು ಬರ್ತಾ ಇಲ್ಲ. ಇವತ್ತು ಎಲ್ಲಾ ಸ್ಟೂಡೆಂಟ್ಸ್ಗಳು ತಿಳ್ಕೊಬೇಕು, ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆ ಕೊಡಬೇಕು ಅಂತ ಕಾಕ್ರೋಚ್ ಪಾರ್ಟಿ ಬೆಂಬಲ ಕೊಟ್ರೆ ಇದು ಸ್ಟೂಡೆಂಟ್ಸ್ಗಳ ಪರವಾಗಿ ಮಾಡಿರುವಂತಹ ಪ್ರೊಟೆಸ್ಟ್ ಅಂತ ಹೇಳಿದೆ ಒಂದು ರೀತಿ ಕರಿಬಹುದು. ಎಲ್ಲಾ ಸ್ಟೂಡೆಂಟ್ಸ್ಗಳು ಒಂದೇ. ಸ್ಟೂಡೆಂಟ್ಸ್ಗೆ ಜಯ ಸಿಗಬೇಕು ಅಂದ್ರೆ ರಾಜ್ಯದಲ್ಲೂ ಸಿಗಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ AVBP ಸ್ಟೂಡೆಂಟ್ಸ್ಗಳು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಯಾವ ರೀತಿ ಸ್ಟೂಡೆಂಟ್ಸ್ಗೆ ಗೌರವ ಸಲ್ಲಿಸಿ ಆಗಿರ್ತಕ್ಕಂತಹ ಅನ್ಯಾಯಕ್ಕೆ 3 ಇಟ್ಟಿರ್ತಕ್ಕಂತಹ ಬೇಡಿಕೆಗಳಿಗೂ ಎಸ್ ಅಂತ ಒಪ್ಕೊಂಡು ಅದನ್ನ ಈಗ ಕಾರ್ಯರೂಪಕ್ಕೆ ತರ್ತಾ ಇದೆ ಕೇಂದ್ರ ಸರ್ಕಾರ, ಅದೇ ರೀತಿ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೌರವ ಕೊಟ್ಟು ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಸಲ್ಲಿಸಿ ಏನು ಅಕ್ರಮ ಆಗಿದೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಬೇಕಾಗ್ತದೆ ಎನ್ನುವಂಥದ್ದು, ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾಡಬೇಕಾಗ್ತದೆ ಎನ್ನುವಂಥದ್ದನ್ನ ಯಾಕೆ ಇವತ್ತು ಊಹೆ ಮಾಡಬಾರ್ದು? ಯಾಕೆ ಈ ಕಾಕ್ರೋಚ್ ಪಾರ್ಟಿ ಬಂದು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು? ಯಾಕೆ ಪ್ರೊಟೆಸ್ಟ್ ಮಾಡಬಾರ್ದು? ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡ್ಲಿ ಅಂತ ನಡೆದಿದೆಯಲ್ವಾ? 80 ಲಕ್ಷ ಡೀಲ್ ಆಗಿರೋದು ಆಡಿಯೋ ರೆಕಾರ್ಡಿಂಗ್ ಮುಂದಿದೆ. ಕೊಟ್ಟಿರುವಂತಹ ಹಣ 40 ಲಕ್ಷ ರೂಪಾಯಿ ಬೇಡಿಕೆ, 40 ಲಕ್ಷ ರೂಪಾಯಿ ಮುಂಚೆ ಕೊಡೋದು, ಆಮೇಲೆ 40 ಲಕ್ಷ ರೂಪಾಯಿ ಕೊಡೋದು, ಜಾಬ್ ಆದ್ಮೇಲೆ ಆ ಡಾಕ್ಯುಮೆಂಟ್ಸ್ ಕೊಡೋದು. ನೋಡಿ, ಈ ರೀತಿಯಾದಂತಹ ಆಡಿಯೋ ಲೀಕ್ ಆದ್ರೂ ಕೂಡ ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡಲಿಕ್ಕೆ CGPಗೆ ದಮ್ಮಿಲ್ವಾ? ಕಾಕ್ರೋಚ್ ಪಾರ್ಟಿಗೆ ದಮ್ಮಿಲ್ವಾ? ಅಥವಾ ಕಾಕ್ರೋಚ್ ಪಾರ್ಟಿ ದೇಶ ವಿರೋಧಿ ಪಕ್ಷನ? ಸ್ಟೂಡೆಂಟ್ಸ್ಗಳ ಪರವಾಗಿ ಮೊನ್ನೆ ಇದು ಕೇಂದ್ರದಲ್ಲಿ ಇದೊಂದು ಪ್ರೊಟೆಸ್ಟ್ ಮಾಡಿದ್ರೆ, ಸ್ಟೂಡೆಂಟ್ಗಳ ಪ್ರೊಟೆಸ್ಟ್ ಅಲ್ಲಿ ಕಾಕ್ರೋಚ್ ಪಾರ್ಟಿ ಗುರುತಿಸ್ಕೊಂಡಿದ್ರೆ, ದೇಶದ ಹಿತವನ್ನ ಬಯಸೋದಾದ್ರೆ ಕಾಕ್ರೋಚ್ ಪಾರ್ಟಿ ಯಾವ ರೀತಿಯಾದಂತಹ ನಡವಳಿಕೆಯನ್ನು ತೋರಿಸ್ತಾ ಇತ್ತು? ಸಂಪೂರ್ಣವಾಗಿ ದೇಶ ವಿರೋಧಿ ಕಾಕ್ರೋಚ್ ಪಾರ್ಟಿ ಅನ್ನೋದು ಗುರುತಾಗ್ತಾ ಇದೆ. ಸಾರಿ, ದೇಶ ವಿರೋಧಿ ಅಷ್ಟೇ ಅಲ್ಲ, ಹಿಂದೂ ವಿರೋಧಿ ಪಕ್ಷ ಕೂಡ CGP. ಕಾಕ್ರೋಚ್ ಪಾರ್ಟಿಗೆ ಅಣ್ಣ ಸಿಗ್ತಾ ಇರೋದೇ ಈ ಕಾಂಗ್ರೆಸ್ ಪಾರ್ಟಿಯಿಂದ, ಬಿರಿಯಾನಿ ಹೋಗ್ತಾ ಇರೋದೇ ಈ ಕಾಂಗ್ರೆಸ್ ಪಾರ್ಟಿಯಿಂದ. ಈಗ ಯಾಕೆ ಬರಲ್ಲ ಅದು ರಾಜ್ಯದಲ್ಲಿ? ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಬೇಡಿ ಕಾಕ್ರೋಚ್ ಪಾರ್ಟಿ ಬಂದಿದ್ದೇ ಆದ್ರೆ ಕಾಕ್ರೋಚ್ ಪಾರ್ಟಿಯ ಯಾವುದೇ ಶಕ್ತಿಗಳು ಕೂಡ ಇರೋದಿಲ್ಲ. ಯಾಕಂತಂದ್ರೆ ಕಾಕ್ರೋಚ್ ಪಾರ್ಟಿಗೆ ಬೆಂಬಲವಾಗಿ ನಿಂತ್ಕೊಂಡಿರೋದೇ ಈ ಕಾಂಗ್ರೆಸ್. ಇದೇ ಬಿರಿಯಾನಿ ಕುಡಿಸ್ತಾ ಇದೆ, ಇದೇ ಬಿರಿಯಾನಿ ತಿನ್ನಿಸ್ತಾ ಇದೆ. ಹಾಗಾಗಿ ಇವ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜವಾದ ಸ್ಟೂಡೆಂಟ್ಸ್ಗಳ ಬೆನ್ನಿಗೆ ನಿಲ್ಲಕ್ಕೆ ಈ ಕಾಕ್ರೋಚ್ ಹೇಸಿಗೆ ಪಾರ್ಟಿಗೆ ಆಗೋದಿಲ್ಲ.
ಕಾಕ್ರೋಚ್ ಒಂದು ನಾಲಾಯಕ ಪಾರ್ಟಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾಕ್ರೋಚ್ ಹೇಸಿಗೆ ತಿಂತಕ್ಕಂಥ ಪಾರ್ಟಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬನ್ನಿ ರಾಜ್ಯದಲ್ಲಿ ಪ್ರೊಟೆಸ್ಟ್ ಮಾಡಿ, ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳಿ. ಇಲ್ಲಿ ಆಗಿಲ್ವಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿಲ್ವಾ? ಇಲ್ಲಿ ರಾಜ್ಯದಲ್ಲಿ 80 ಲಕ್ಷ ರೂಪಾಯಿ ಡೀಲ್ ಆಗಿರೋದು ಅಡಿಯೋದಲ್ಲೇ ಸಿಗ್ತಾ ಇದೆಯಲ್ಲ, ಎಲ್ಲಿ ಹೋಗಿದೆ? ಏನ್ ಮಾಡ್ತಾ ಇದೆ ಇವತ್ತು ಕಾಕ್ರೋಚ್ ಪಾರ್ಟಿ? ಹೊಟ್ಟೆಗೆ ಏನ್ ತಿನ್ನತ್ತೆ ಕಾಕ್ರೋಚ್ ಪಾರ್ಟಿ? ಬನ್ನಿ ಇವತ್ತು ಪ್ರೊಟೆಸ್ಟ್ ಮಾಡಿ, ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳಿ ನೋಡೋಣ. ಇವತ್ತು ಈಗಾಗಲೇ ಪ್ರೊಟೆಸ್ಟ್ ಆರಂಭ ಆಗಿದೆ. ಈಗ ಸ್ಟೂಡೆಂಟ್ಸ್ಗಳು ಬಂದು ಪ್ರೊಟೆಸ್ಟ್ ಅನ್ನ ಆರಂಭ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಬೇಕೇ ಬೇಕು, ನಮಗೆ ಅನ್ಯಾಯ ಆಗಿದೆ, ಏನು ಒಂದು ಅಕ್ರಮ ನಡೆದಿದೆ, ಇದಕ್ಕೆ ನಮಗೆ ಪ್ರೊಟೆಸ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗಬೇಕು, ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು, ಮತ್ತು ಏನು ಅಕ್ರಮದ ವಿಚಾರ ಕೇಳಿ ಬಂದಿದೆ ಇದು ಸರಿ ಹೊಂದಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಒಂದು ರಾಜಕೀಯ ವಲಯದಲ್ಲಿ ಎದ್ದಿರುವಂತಹ ಸದ್ದು. ಇನ್ನು ಇಲ್ಲಿ ಆಗಿರುವಂತಹ ಅನ್ಯಾಯಗಳ ಸಾಕಷ್ಟು ಅಕ್ರಮಗಳಿದೆಯಲ್ಲ, ಪ್ರತಿಯೊಂದು ಮತ್ತೊಂದು ಮುಖವಾಡಗಳು ಕೂಡ ಇಲ್ಲಿ ಹೊರಡ್ತಾ ಇದೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಕೂಡ ಈಗಾಗಲೇ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದೆ. ಅದರ ಜೊತೆಗೆ ನ್ಯಾಯ ಸಿಗಲೇಬೇಕು, ಏನು ನಡೆದಿದೆ ಅದು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡಿದೆ. ಸೊ ಈಗ ಬಿಜೆಪಿಯು ಕೂಡ ಇದರ ಬೆನ್ನಿಗೆ ನಿಲ್ಲಬೇಕಾಗಿದೆ, ಬಲವಂತವಾಗಿ ಮತ್ತು ಬಲವಾಗಿ ನಿಲ್ಲಬೇಕಾಗಿದೆ. ಸ್ಟೂಡೆಂಟ್ಸ್ಗಳ ಬೆನ್ನಿಗೆ ಭಾರತೀಯ ಜನತಾ ಪಾರ್ಟಿ ಅದನ್ನ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಏನಿರಬಹುದು ಕಾರಣ? ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಡಿ ಕೆ ಶಿವಕುಮಾರ್ ಅವರಿಗೆ ಹೆದರಿ ಸುಮ್ಮನೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವಾಗಲೂ ಒಂದ್ಸರಿ ಬಂದು ಹೋಗ್ತಕ್ಕಂತಹ ತೇಜಸ್ವಿ ಇನ್ನು ಮನಸ್ಸಿಗೆ ಬಂದಂಗೆ ಮಾತಾಡುವಂಥದ್ದು ಒಂದು ಪದ್ಧತಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸುಮ್ಮನೆ ಮಾತಾಡೋದು ಒಂದೇ ಪದ್ಧತಿ ಆಗಬಾರ್ದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರು ನರಸತ್ತಂತೆ ಸುಮ್ಮನೆ ಮಾತನಾಡೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಪ್ರೊಟೆಸ್ಟ್ ಅಂದ್ರೆ ಸ್ಟೂಡೆಂಟ್ಸ್ಗಳ ಪರವಾಗಿ ನಿಂತು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳಿ ಗಂಡು ಮೆಟ್ಟಿದ ಒಂದು ಶೌರ್ಯವನ್ನು ತೋರಿಸಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ನ್ಯಾಯ ಒದಗಿಸಬೇಕಲ್ವೇ ಸ್ಟೂಡೆಂಟ್ಸ್ಗೆ? ಆಗ್ಲೇನೆ ತಾನೇ ನಿಮ್ಮನ್ನ ಸ್ಟೂಡೆಂಟ್ಸ್ ನಂಬೋದು. ರಾಜ್ಯದಲ್ಲಿ ವಿರೋಧ ಪಕ್ಷವನ್ನ ನಾವಿದೇ ಬಿಜೆಪಿ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಏನ್ ಮಾಡ್ತಾ ಇದೆ? ನ್ಯಾಯ ಒದಗಿಸ್ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕರ್ತವ್ಯ. ಯಾಕಂದ್ರೆ ಅದು ಈಗ ವಿರೋಧಿ ಪಕ್ಷ ಸ್ಥಾನದಲ್ಲಿದೆ, ವಿರೋಧ ಪಕ್ಷವಾಗಿದೆ. ಯಾಕದನ್ನ ಕೈಕಟ್ಟಿ ನರಸತ್ತ ನಾಮರ್ದ ರೀತಿ ಕೂತ್ಕೊಳ್ತಾ ಇದ್ದೀರಿ? ಡಿ ಕೆ ಶಿವಕುಮಾರ್ ಏನು ಹುಲಿನ ಸಿಂಹನ? ರಾಜ್ಯದಲ್ಲಿ ಸ್ಟೂಡೆಂಟ್ಸ್ಗಳಿಗಿಂತ ಯಾವ ವ್ಯಕ್ತಿ ದೊಡ್ಡವನು? ಅಕ್ರಮಗಳನ್ನ ಒಂದು ನಡೆಸಿದಂತಹ ಸರ್ಕಾರದಲ್ಲಿ ಏನು ಒಂದು ಆರೋಪ ಪಟ್ಟಿ ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಆಗ್ರಹವನ್ನು ಈಗಾಗಲೇ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲೂ ಕೂಡ ನಡೆಸಿದ್ದಾರೆ. ಇದರ ಪರವಾಗಿ ಬಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ, ಶೌರ್ಯ ಇಲ್ಲ ಕಿತ್ತು ಹೋಗಿರೋ ಸಿಜಿಪಿ ಪಾರ್ಟಿಗೆ, ಕಾಕ್ರೋಚ್ ಪಾರ್ಟಿಗೆ. ಯಾಕಂದ್ರೆ ಕಾಕ್ರೋಚ್ ಪಾರ್ಟಿ ತಿಂತಾ ಇರುವ ಸಗಣೆನೆ ಈ ಕಾಂಗ್ರೆಸ್ ಪಾರ್ಟಿದು. ಹಾಗಾಗಿ ಅದೆಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬರಬೇಕು, ಎಲ್ಲಿ ಸ್ಟೂಡೆಂಟ್ಸ್ಗಳ ಪರವಾಗಿ ನಿಲ್ಲಬೇಕು, ರಾಜ್ಯದ ಸ್ಟೂಡೆಂಟ್ಸ್ಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಅದು ಹೇಗೆ ಸರಿಪಡಿಸಬೇಕು. ಇವತ್ತು ಈ ಒಂದು ವಿಚಾರವನ್ನು ಕೂಡ ಅದು ಬಹಳ ಬಲವಾಗಿ ತಿಳ್ಕೊಳ್ಬೇಕಾಗಿದೆ. ಇದರಲ್ಲಿ ಗೊತ್ತಾಗ್ತದೆ ಕಾಕ್ರೋಚ್ ಅನ್ನುವಂತಹ ಒಂದು ಪಾರ್ಟಿ, ಸಿಜಿಪಿ ಅನ್ನುವಂತಹ ಪಾರ್ಟಿ ಸಂಪೂರ್ಣ ದೇಶ ವಿರೋಧದ ಪಾರ್ಟಿ, ಅಷ್ಟೇ ಅಲ್ಲದೆ ಹಿಂದೂ ವಿರೋಧದ ಪಾರ್ಟಿ ಕೂಡ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಅಜೆಂಡಾಗಳು ನ್ಯಾಯ ಕೊಡಿಸ್ತಕ್ಕಂಥದ್ದು ಮತ್ತು ಸ್ಟೂಡೆಂಟ್ಸ್ಗಳಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದಲ್ಲ. ಅದು ಕೇವಲ ಒಂದು ಬಿಜೆಪಿಯ ಪಾರ್ಟಿಯ ವಿರೋಧವನ್ನ ಮಾಡಿ, ದೇಶದ ವಿರೋಧವನ್ನ ಮಾಡಿ, ಹಿಂದೂಗಳ ವಿರೋಧವನ್ನ ಮಾಡಿ, ತನ್ನ ಷಡ್ಯಂತ್ರದ ಮೂಲಕ ಒಂದು ತನ್ನ ಅಜೆಂಡಾವನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಬಂದಿರುವಂತಹ ಒಂದು ಕಾಕ್ರೋಚ್ ಅನ್ನುವಂತಹ ಹೇಸಿಗೆ ತಿನ್ನುವ ಕಾಂಗ್ರೆಸ್ನ ಪಾರ್ಟಿಯ ಇನ್ನೊಂದು ಸದುದ್ರೂಪವಾಗಿ ನಿಲ್ಲುವಂತಹ ಕಾಕ್ರೋಚ್ ಪಾರ್ಟಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೇಳಲಿಕ್ಕೆ ದಮ್ಮಿಲ್ಲದೆ ಇರುವಂತಹ ಕಾಕ್ರೋಚ್ ಪಾರ್ಟಿ ರಾಜ್ಯದಲ್ಲಿ, ದೇಶದಲ್ಲಿ ಬೇರಬೇಕಾದು. ದೇಶ ವಿರೋಧವನ್ನು ಮಾಡುವಂತಹ ಅಂತರ ಒಂದು ಪಕ್ಷ ಅವಶ್ಯಕತೆ ಇದೆಯಾ ಇಲ್ಲಿ? ಸಿಜಿಪಿ ಪಾರ್ಟಿ ಅಂತೆ. ಇನ್ನೊಂದು ಕೇಂದ್ರದಲ್ಲಿ ನಡೆದಿರುವಂತಹ ಏನು ಒಂದು ಬೆಳವಣಿಗೆ ನಡೀತು, ರಾಜೀನಾಮೆ ಸಲ್ಲಿಸ್ತಕ್ಕಂಥ ವಿಚಾರ ಬಂತು. ಅಲ್ಲಿ ಏನೋ ಗೆದ್ದು ಬೀಗಿದ್ವಿ ಅಂತ ಹೇಳಿ ಬಂದು ಬೊಬ್ಬೆ ಹೊಡೆದ್ರಲ್ಲ. ಕೇಂದ್ರದಲ್ಲಿ ಪ್ರಧಾನಿ ರಾಜೀನಾಮೆ ನೀಡಬೇಕಾದ್ರೆ ವಿದ್ಯಾರ್ಥಿಗಳ ನಿಜವಾದ ಭವಿಷ್ಯ
ಅವರಿಗೆ ಗೌರವ ಕೊಡಬೇಕು ಮತ್ತು ಅವರ ಭವಿಷ್ಯಕ್ಕೆ ಕೊಳ್ಳಿ ಇರ್ತಕ್ಕಂಥದ್ದಾಗಬಾರ್ದು, ಅವರ ಭವಿಷ್ಯ ರೂಪಿಸಬೇಕು, ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಒಂದು ಒಂದು ಸರಿಯಾದ ಪರಿಹಾರ ದೊರಕಿಸಬೇಕು ಅಂತ ಅವರಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ರೆ ವಿನಃ ಯಾವುದೇ ಕಾಕ್ರೋಚ್ ಅಥವಾ ಇನ್ನೊಂದು ಪಾರ್ಟಿಗೆ ಭಯ ಬಿದ್ದಲ್ಲ. ಯಾಕಂದ್ರೆ ಕಾಕ್ರೋಚ್ ಅಷ್ಟು ಶಕ್ತಿ ಪೌರುಷ, ಅದರಲ್ಲಿ ಶಕ್ತಿ ಪೌರುಷಗಳಿದ್ರೆ ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಬಂದು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೇಳಿ ರಾಜೀನಾಮೆ ಕೂಡಿಸ್ಬೇಕು, ರಾಜೀನಾಮೆ ಮಾಡಿಸ್ಬೇಕು. ಆಗ ಇದು ಕಾಕ್ರೋಚ್ ಅಂತ ಒಂದು ಪಾರ್ಟಿ, ಬಲಿಷ್ಠವಾಗಿರುವಂತ ಪಾರ್ಟಿ ಅಂತ ನಂಬಲಿಕ್ಕಾಗತ್ತೆ. ಸೊ ಇದು ಕೇವಲ ಕಾಕ್ರೋಚ್ ಅನ್ನುವಂಥ ಒಂದು ಹೇಸಿಗೆ ತಿಂದು ಕಾಂಗ್ರೆಸ್ ಹಾಕಿರುವಂಥ ಗಂಜಿ ಕುಡ್ಕೊಂಡು ಬದುಕಿರುವಂಥ CJP ಪಾರ್ಟಿ ಒಂದು ಕೇವಲ ಇದು ನಾಲಾಯಕ ಪಾರ್ಟಿ ಆಗ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಈಗಾಗಲೇ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ರಾಜ್ಯದಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಯಾವುದೇ ಗೃಹ ಸಚಿವ ಮಾತನಾಡ್ತಾ ಇಲ್ಲ. ಇವರು ಎಲ್ಲಿದ್ದಾರೆ? ಇವರು ಬೆಳಗ್ಗೆ ಎದ್ರೆ RSS, ಅದು BJP, ಮೋದಿ ಅಂತ ಮಾತನಾಡುವಂತ ಈ ಪ್ರಿಯಾಂಕಾ ಖರ್ಗೆಗೆ ಬುದ್ಧಿ ಇದೆಯೋ ತಲೆಯ ಲದ್ದಿ ಇದೆಯೋ ಗೊತ್ತಿಲ್ಲ. ಆಗಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ನಡೆದಿರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವಂತ ಸಾಮರ್ಥ್ಯ ಇಲ್ಲದೆ ಇರುವಂತ ಈತ ಒಬ್ಬ ಯಾವ ಹೋಮ್ ಮಿನಿಸ್ಟರ್ ರೀ, ಯಾವ ಮಿನಿಸ್ಟರ್ ರೀ ಈತ? ಸಮಾಜದಲ್ಲಿ ಸ್ಟೂಡೆಂಟ್ಸ್ಗಳಿಗಾಗಿರುವಂತಹ ಅನ್ಯಾಯದ ವಿರುದ್ಧ ಮಾತನಾಡಕ್ಕಾಗದೇ ಇರುವಂತಹ ಇಂತಹ ಒಬ್ಬ ಮಿನಿಸ್ಟರ್ ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಸ್ಟೂಡೆಂಟ್ಸ್ಗಳು ಕೂಡ ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ. ಇದು ನಡೆದಿರುವಂತಹ ವ್ಯವಸ್ಥೆ ಇನ್ನಷ್ಟು ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರುತ್ತೆ YGM ಸರ್ಕಾರ. ನೋಡ್ತಾ ಇರಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.